ಇಷ್ಟೊಂದು ಜೋಶ್ ಅಂತ ಕೇಳ್ತಾ ಇದ್ದೀರಾ? ನಮ್ಮನೆ ಇವತ್ತು ಹೊಸ್ತಡ್ಕು, ಯುಗಾದಿ ಹೊಸ್ತಡ್ಕು ಅಂದ್ರೆ ಒಬ್ರು ಸಂಸಾರ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಚೆನ್ನಾಗಿದೆ ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಮಾಡಿ ಬತ್ತಿ ಇಟ್ಟು ಆ ಸಂಸಾರನ ಹಾಳು ಮಾಡೋದಕ್ಕೇನೆ ನೋಡ್ತಾ ಇರ್ತಾರೆ. ಎಸ್, ಇದು ಚೆನ್ನಾಗಿ ಬಂದಿದೆ ಆಕ್ಚುಲಿ. ಪೀಸ್ ತಗೊಂಡ್ಬಿಡವ ತಿನ್ನಮ್ಮ. ಅಲ್ಲೆಷ್ಟಿದೆ ಪೀಸ್ ತಗೊಂಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಜೋಶ್ ಅಂತ ಕೇಳ್ತಾ ಇದ್ದೀರಾ? ನಮ್ಮನೆ ಇವತ್ತು ಹೊಸ್ತಡ್ಕು, ಯುಗಾದಿ ಹೊಸ್ತಡ್ಕು. ನಾನ್ ವೆಜ್ ತಿಂದಿದ್ದು ತುಂಬಾ ದಿನ ಆಗ್ಬಿಟ್ಟೈತೆ. ಇದ್ಯಾಕೆ ಹಿಂಗ್ ಕಿರ್ಚುತ್ತವ್ರೆ ಅಂತ ಇದ್ದೀನಿ ನಾನು. ನಾನ್ ವೆಜ್ ನಾ ತಿಂದು ಹೆಚ್ಚು ಕಡಿಮೆ ಯಾವತ್ತು ರಮ್ಯಾ ಒಂದ್ ವಾರ ಆಗೈತೆ. ಅಂದ್ರೆ ಏನೇನಾಯ್ತು ಹೇಳೋ ಅವತ್ತು ಕಾರಣ? ಸೋಮವಾರ ಅಂತ ತಿನ್ಲಿಲ್ಲ. ಮಂಗಳವಾರ ಇದಕ್ಕೂ ಇದೆ, GRS ಹೋಗಿದ್ದ. ಕರೆಕ್ಟ್, ಅದೇ ಭಾನುವಾರ GRS. ಸೋಮವಾರ ಮಾಡಬಾರ್ದು, ಮನೇಲಿ ಮಾಡಲಿಲ್ಲ. ಮಂಗಳವಾರ ವೀರಭದ್ರ ಸ್ವಾಮಿ ಇದು ಮಾಡಿದ್ವಿ, ಅಭಿಷೇಕ ಮಾಡಿಸಿದ್ವಿ. ಇನ್ನು ಬುಧವಾರ ನಾಳೆ ಹಬ್ಬ ಅಂತ ಮನೆ ಕ್ಲೀನಿಂಗ್ ಒಂದು ಮಾಡಲಿಲ್ಲ. ಇನ್ನು ಗುರುವಾರ ಹಬ್ಬದ ದಿನ ಮಾಡೋಂಗಿಲ್ಲ. ಇವಾಗ ಶುಕ್ರವಾರ, ಅದಕ್ಕೆ ಇವತ್ತು ಹೊಸ್ತಡ್ಕು ಚೆನ್ನಾಗಿ ಮಾಡ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡೋದು ಅಂತದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನಿಮಗೂ ರೆಸಿಪಿನ ಶೇರ್ ಮಾಡೋಣ. ಶೇರ್ ಆಲ್ರೆಡಿ ಅಲ್ಲ, ಇವತ್ತೇನಂಗ ಅಂತ ಅಂದ್ಬಿಟ್ಟು ಇವ್ರು ಮಟನ್ ತಿನ್ನೋ ಜೋಶಲ್ಲಿ ಹೇಳ್ತಾರೆ. ಆಕ್ಚುಲಿ ಇವತ್ತು ನವೀನ್ ಅವ್ರು ಫುಲ್ ಬಿಸಿ ಆಯ್ತಾ. ಅವ್ರಿಗೆ ಬೆಳಗ್ಗೆಯಿಂದ ಇವತ್ತು ರಿಜಿಸ್ಟ್ರೇಷನ್ ಅದು ಇದು ಅಂತ ಅನ್ಕೊಂಡು ಫುಲ್ ಬಿಸಿ ಅವ್ರೆ. ಆ ಗ್ಯಾಪ್ ಅಲ್ಲಿ ಚಿಕನ್ ತಗೊಬಂದ್ ಕೊಟ್ರು. ಏನೋ ಕಾಲ್ ಬರುತ್ತೆ, ನಾನು ಹೊಟ್ಟೋಗ್ತೀನಿ ಅಂತ ಅಂದ್ರು. ಸೊ ಇವತ್ತು ಚಿಕನ್ ಗ್ರೇವಿ ಮತ್ತೆ ಗೀ ರೈಸ್, ಚಿಕನ್ ಕಬಾಬ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ನಿಮ್ಗೆ ಚಿಕನ್ ಇಷ್ಟನಾ ಮಟನ್ ಇಷ್ಟನಾ? ತುಂಬಾ ಇದು ಕಾನ್ಫರ್ಮ್, ನಾವು ತುಂಬಾ ಇಷ್ಟ ಚಿಕನ್. ಇವ್ರಿಗೆ ಚಿಕನ್ನೇ ಜಾಸ್ತಿ ಇಷ್ಟ, ಮಟನ್ ತಿನ್ನಲ್ಲ ಹಂಗಂತ ಮಾಡಿದ್ರೆ ಅಂತೇನಿಲ್ಲ, ಮಟನ್ ಸರಿಯಾಗಿ ತಿಂತಾರೆ. ಬಟ್ ನನಗೆ ನನ್ನ ಮಗನಿಗೆ ಜಾಸ್ತಿ ಚಿಕನ್ ಇಷ್ಟ. ಇವರು ಬೆಳಿಗ್ಗೆನೆ ಎದ್ದು ಎಲ್ಲ ಹೋಗೋದಿಕ್ಕ ಟೈಮ್ ಆಗ್ಲಿಲ್ಲ ಅವ್ರಿಗೆ. ಹಾ, ಚಿಕನ್ ಗೊಜ್ಜು. ಸೊ ಅದಕ್ಕೆ ಚಿಕನ್ ಗೊಜ್ಜು ಹಾಕಿ. ಸೊ ಇವರು ಕಬಾಬ್ ರೆಸಿಪಿ, ಅದಕ್ಕೆ ನಾನು ಹೇಳ್ದೆ ನಿಮ್ಗೆ ಈಗ ಟೈಮ್ ಆಗಲ್ಲ. ಮಟನ್ ಏನ್ ಗೊತ್ತಾ, ನೋಡಿ ಚೆನ್ನಾಗಿರೋ ಮಟನ್ ತಗೊಂಡ್ಬರ್ಬೇಕು. ಯಾವ್ದೇದೋ ಮಟನ್ ತಗೊಂಡ್ ಬಂದ್ರೆ ಚೆನ್ನಾಗಿರೋದಿಲ್ಲ. ಸೊ ಸಂಡೇ ಮಟನ್ ಮಾಡ್ಕೊಂಡ್ರೆ ನನಗ್ ಗೊತ್ತಿಲ್ಲ ನೋಡ್ರಿ ಕರೆಕ್ಟಾಗಿ. ಸೋಡಾ ಗಿಡ ಹಾಕ್ಬಿಟ್ಟಿ ಆಮೇಲೆ ಹಿಂಗೆ ಆಗೋದು. ನೋಡಿದ್ರೆ ಹಂಗೆ ಅನ್ಸ್ತಿರೋದು ನನಗೆ. ಕಾರ್ನ್ಫ್ಲೋರ್ ಡಬ್ಬದಲ್ಲಿ ಇದು ಒಂಥರ ಮೆತ್ತಗಿರುತ್ತೆ ನೋಡಿ, ಇದು ಕಾರ್ನ್ಫ್ಲೋರ್. ಇದೇ ಬೇರೆ ತರ ಐತೆ. ಅದೇ ಸ್ಪೂನ್ ಹಾಕ್ಬಿಡಿ, ಆಮೇಲೆ ತೊಳ್ಕೊಂಡು ಹಾಕಿ. ಸೊ ಸುಮಾರು ಕಾಲ್ಸ್ ಬರ್ತಾನೆ ಇದೆ ಕ್ಲೈಂಟ್ಸ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಮ್ ಇದೆ ಅಂತ ಏನೋ ನೋಡಿತ್ತು. ಓಕೆ, ಬ್ಯಾಂಗ್ಳೂರಲ್ಲಿ ಸಿಗುತ್ತಾ ಸರ್? ಮೈಸೂರಲ್ಲಿ ಮೇಡಮ್ ನಮ್ದು. ಬ್ಯಾಂಗ್ಳೂರ್ ಮೈಸೂರು ಮಾತ್ರ. ಓಕೆ ಸರ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಮಗೆ ಮ್ಯಾಕ್ಸಿಮಮ್ ಬ್ಯಾಂಗ್ಳೂರ್ ಅವರು ಕಾಲ್ಸ್ ಬರುತ್ತೆ. ಅಂದರೆ ಮೈಸೂರಲ್ಲಿ ಮನೆ ಬೇಕು ಅಂತ ಬೆಂಗಳೂರವ್ರು ಜಾಸ್ತಿ ತಗೊತಾರೆ. ಜೊತೆಗೆ ನಮ್ಮ ಮೈಸೂರು ಸುತ್ತಮುತ್ತ ಇರೋರು ಕೂಡ ತಗೋತಾರೆ. ಬಟ್ ಎಲ್ಲ ಕಡೆನೂ ಕೇಳ್ತಾರೆ ಅಲ್ವಾ ನವೀ? ಬೆಂಗಳೂರಲ್ಲೂ ಮನೆ ಇದೆ ಅಂತ ಕೇಳ್ತಾರೆ. ಬೇರೆ ಬೇರೆ ಜಾಸ್ತಿ ಮ್ಯಾಕ್ಸಿಮಮ್ ಬೆಂಗಳೂರು ಮೈಸೂರು ಇಲ್ಲೇ ಜಾಸ್ತಿ ಬರೋದು. ಸೊ ನಾವು ನಮ್ಮ ಪ್ರಾಪರ್ಟೀಸ್ನ ಕೊಡ್ಸೋದು ಮೈಸೂರಲ್ಲಿ ಮಾತ್ರ. ಸೊ ಮೈಸೂರಲ್ಲಿ ಯಾರಿಗಾದ್ರೂ ಮನೆ ಬೇಕು, ಸೈಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನವೀನ್ ಅವ್ರನ್ನ. ನಾನು ಹೇಳ್ಬಿಟ್ಟಿದ್ದೀನಿ. ಈಗ ಕಬಾಬು, ಗ್ರೇವಿ, ಗೀ ರೈಸು 3 ಮಾಡ್ಕೊಂತ ಇದ್ದೀನಿ. ಬೈಬೇಡ, ಏನೋ ಒಂದೆರಡು ಮಾಡಿದ್ದೀನಿ, ಮೊಟ್ಟೆನೇ ತಂದಿಲ್ಲ. ಅಯ್ಯೋ, ನೀವ್ ಹೇಳೋದು ಅಲ್ಲ. ಮೊಟ್ಟೆ ಎಷ್ಟ್ ಸಲ ಓಡಾಡ್ತೀರಾ? ಮೊದ್ಲೇ ಅರ್ಜೆಂಟ್ ಅಲ್ಲ ಅವ್ರೆ ಇವತ್ತು. ನೋಡಿ, ನಾನು ಬೇಗ ಆಮೇಲೆ ನಿಮ್ ಕಾಲ್ ಬಂದು ಊಟನೂ ಮಾಡಿದಾರೆ ಹೋಗ್ತೀನಿ. ಈ ಡ್ರೆಸ್ಸು ಫುಲ್ಲು ದೊಡ್ಡದಾಗೈತೆ ಗೊತ್ತಾ ಇದು. ಆದ್ರೂ ನಾನು, ಬಟ್ ಈಗ ನಾನು ಅಡಿಗೆ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡ್ರೆ ಮೇ ಬಿ ಇದೆಲ್ಲ ಆಗ್ಬಿಡುತ್ತೆ, ಲೈಟ್ ಕಲರ್ ಅಲ್ವಾ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇದು ನವೀನ್ ಅವ್ರದ್ದು ಟೀ ಶರ್ಟು ಬಿದ್ದಿತ್ತು, ಮಿಸ್ ಹಾಕಿದ್ರು. ಇತ್ತೀಚೆಗೆ ಹಾಕೊಳ್ಳಲ್ಲ ತಾನೆ. ಅದ ಸೌತೆಕಾಯಿ ತಂದ್ರ ಅಂದ್ರೆ ಚೆನ್ನಾಗಿರ್ಲಿಲ್ಲ ಸೌತೆಕಾಯಿ ಅಂತ ಅಂದ್ಬಿಟ್ಟು ಇವಾಗ ಭಯ ಭಯ ಭಯ. ಪಪ್ಪನ್ ಟೀ ಶರ್ಟ್ ಹಾಕೊಂಡಿದ್ದೀನಿ ಅಂತಲ್ವ ನಾನು. ನೋಡು, ಏನು ಬಿಡಲ್ಲ ಮನೇಲಿ. ಹಿಂಗೆ ನಾವ್ ಏನ್ ತಂದ್ರು ಬಿಡಲ್ಲ. ಗಂಡನ್ ಟೀ ಶರ್ಟ್ ಹಾಕೊಳೋದ್ರಲ್ಲಿ ಎಷ್ಟು ಮಜಾ ಇದೆ ಗೊತ್ತಾ. ಒಂಥರ ದೊಗ್ಲೆ ಫುಲ್ ಹಂಗಂತ. ಏನೋ ಅವರೇ ನನ್ಕಿಂತ ಏನೋ ಅವ್ರಕ್ಕಿಂತ ಏನ್ ಸಣ್ಣ ಇಲ್ಲ. ಅವರು ಫುಲ್ ಹ್ಯಾಂಡ್ಸಮ್ ತಿನ್ ಆಗಿರೋದು. ಗ್ರೇ ಪಪ್ಪ ಹಾಕಿರೋದು ಗ್ರೇ ಇವತ್ತು. ಹಾ, ಸ್ವಲ್ಪ ಚಿಕ್ಕದಾಗಿ ಕೊಡ್ತಾರೆ. ಇನ್ನೇನ್ ಮತ್ತೆ ನೀವ್ ಮನೇಲಿ ಪಾತ್ರನೇ ಇಲ್ಲ ಅಂದಾಗ ಅಷ್ಟೊಂದು ಚಿಕ್ಕ ಪಾತ್ರೆಯಲ್ಲಿ ಕಲ್ಸಿದ್ರೆ ನೋಡಿ ಫ್ರೆಂಡ್ಸ್, ಇನ್ನೊಂಚೂರು ದೊಡ್ಡದ್ರಲ್ಲಿ ಅಲ್ಲ, 2 ಪಾತ್ರೆ ಮಾಡೋದ್ರ ಬದಲು ನೀಟಾಗಿ ಕಲ್ಸೋದಕ್ಕೆ ಇದಾಗ್ತಾ ಇರ್ಬೇಕು.
ಏನ್ ಮಾಡ್ತೀರಾ ಅರ್ಜೆಂಟು ಗುರು? ಏನು ಕಾಮಲ್ಲಿದ್ದಾಗ ಮನೇಲಿದ್ದಾಗ ಏನೋ ಮಾಡ್ತೀನಿ. ಮಿಸ್ಟೇಕ್ ಆಗ್ಬಿಟ್ಟಿದೆ. ಮೊಟ್ಟೆ ಹಾಕ್ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ಬೇಕಿತ್ತು. ನೀನು ಅರ್ಜೆಂಟಲ್ಲಿ ಎಲ್ಲ ಅದ್ಗೆಡಿಸ್ತೀಯ. ಏನಾಗಲ್ಲ ಬಚ್ಚ. ಅದೆಲ್ಲ ನಂಗೆ ಸಿಗ್ತಿಲ್ಲ ಸೈಡ್. ಬಾಂಡ್ಲಿನೇ ಕೊಡು. ಮತ್ತೆ ಬೇಯಿಸಕ್ ಬೇಡವಾ? ಇಲ್ಲ ಸೈಡ್ ಬಾ. ಅಪ್ಪ ಸರಿ ಎಂತ ಕೆಲಸ ಮಾಡಿದ್ವಿ ಅಂದ್ರೆ ನೀನು ಹಂಗೆ ಅದು ಅದೇ ಸೈಜ್. ಅಲ್ಲ ಡಿಫ್ರೆನ್ಸ್ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್. ಇದು ಮತ್ತೆ ಇದು ಒಂದೇ ಸೈಜ್ ಅಂತೆ. ಬಿಡು ಆಯ್ತು ಹೋಗ್ಲಿ. ಎಲ್ಲ ತೊಳೆದೇ ಇಟ್ಟಿರ್ತಕ್ಕಂತೆ ಕೊಡ. ಆದ್ರೂ ಇನ್ನೊಂದ್ಸಲ ತೊಳಿಬೇಕು. ಆಯ್ತು ಕೊಡು. ನಾನು ನಿಂಗಿಂತ ಜಾಸ್ತಿ ಓಸಿಡಿ ಕಾಣುತ್ತೆ ನಾನು. ಮುಖಂಡೆ ತೊಳೆದು ಅಲ್ಲ ನೋಡಿದ್ರೇನೆ ಹೇಳ್ಬೋದು. ಕಲ್ಸಕ್ ಚೆನ್ನಾಗಿದೆ. ಏನ್ ನಾನು ನೀನು ನಿಮ್ಮಮ್ಮ ಇವನು ಆರ್ಯನವೇ. ಆರ್ಯಂದ್ರೆ ಏನು ಅವನು ಏನ್ ತಿನ್ನೋದೇ ಇಷ್ಟ ಅಂತಾನೆ. ಅವ್ನಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ನಮ್ಮ ಆರ್ಯನ್ಗೂ. ಎಲ್ಲಾರು ಬ್ಯಾಟ್ಸ್ಮನ್ಗಳೇ ಕೊಡು ಚಾಕು ಕೊಡು. ತೊಳ್ಕೊ. 20 ಸತ ತೊಳಿಬೇಕು ನಮ್ಮ ಹತ್ರ ಎಂತನಲ್ಲ. ಯಾರ ಮಾಡಿದ್ದೀನಿ ಇವತ್ತು ಕಬಾಬ್ ಅಂದ್ರೆ ಎದ್ದು ಹೋಗ್ಬೇಕು. ಏನು ಕಬಾಬ್ ತಿಂದ ಸಖತ್ತಾಗಿ ಮಾಡಿರ್ತೀನಿ. ಫ್ರಿಡ್ಜ್ಗೆ ಹತ್ರ ಅಂದ್ರೆ ಅಲ್ಲ ತಗ ಬಂದ್ಬಿಟ್ಟು ನೀವು ಇಡಬೇಕು ತಾನೇ. ನಾನು ಇಲ್ಲಿ ಗ್ರೇಟ್ ಮಾಡಿದ್ರೆ ಬಿಸಿ. ಅವರು ಫ್ರಿಡ್ಜ್ ಇಟ್ಟಿರ್ಲಿಲ್ಲ, ಆಚೆ ಇಟ್ಟಿದ್ರ ಮೇಲೆ ಹೊಡ್ಕೊಬಿಟ್ಟದು. ಚಿನ್ನ ಪ್ಲೀಸ್ 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 ಪ್ಲೀಸ್. ಎಲ್ಲ ಐತಿ ಇಲ್ಲೊಂದು ಲೀಟರ್ ಐತಿ. ಇದು ಕಾಯಿಸಿರೋದು ಅದು ಇರ್ತಿಡು. ಅದು ಇರ್ಲಿ ಬಿಡಿ. ಜ್ಯೂಸ್ ಮಾಡಲ್ವಾ? ಕರ್ಬೂಜ ಹಣ್ಣು ಹಂಗೆ ಕೊಳಿತಾ ಐತೆ. ಅಷ್ಟೊಂದು ತಗೊಬಂದ್ಬಿಡ್ತೀರಾ? ಗ್ರೇಪ್ಸ್ ಅಥವಾ ಗ್ರೇಪ್ಸ್ ತಿನ್ನೋ ಈಸ್ಕೊಂಡು. ಗ್ರೇಪ್ಸು ನಾನು ಯಾವುದೇ ಒಂದು ಹಳ್ಳಿ ಒಂದು ದೇಶ ತಂದಿದ್ದೀನಿ. ನೀವು ಯಾಕೆ ಹಿಂಗ್ ಕರಿತಿದ್ದೀರಾ ಇವತ್ತು? ಇಲ್ಲ ಅಲ್ಲಿ ಸಿಕ್ಕಿದೆ ಹೇಳ್ಕೊಂಡೆ. ಅಲ್ಲೇ ಗೊತ್ತಾಗಿಲ್ಲ ಕೊಡಮ್ಮ. ಏನೋ ಅಲ್ಲ ಎಷ್ಟು ಸ್ವಲ್ಪ ಮನುಷ್ಯನ್ಗೆ ತಾಳ್ಮೆ ಇರ್ಬೇಕು ನವೀನ್. ಇಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಹಿಂಗೆ ಗಡಿಬಿಡಿ ಮಾಡೋದನ್ನ ನೀವು 1 ಗಂಟೆ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂದೋಗುತ್ತೆ ತಾಳ್ಮೆಯಿಂದ. ನಿಮ್ಗೆ ಯಾವಾಗ ಇರಲ್ಲ ಟೆನ್ಷನ್, ಎಲ್ಲಾ ಸಮಯದಲ್ಲೂ ಟೆನ್ಷನ್. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ನಿಮ್ ಕಲರ್ ಒಂಚೂರು ಇದಾಕಿ. ಏನಾಗಿದೆ ಕಲರ್ನ ಬ್ಯಾನ್ ಮಾಡೋಕ್ಕೆ ಕಲರ್ ಬರ್ತಾ ಇಲ್ಲ. ಅಲ್ಲ ಒಂಚೂರು ಚಿಲ್ಲಿ ಪೌಡರ್ ಹಾಕಿ ಅಂತ. ಸ್ವಲ್ಪ ಸಾಲ್ಟ್ ಹಾಕೋಬೇಕಾ? ಒಂಚೂರು ಸಾಲ್ಟ್ ಮತ್ತೆ ಒಂಚೂರು ಚಿಲ್ಲಿ ಪೌಡ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ? ಹಾಕಿಲ್ಲ ಚೆನ್ನಾಗಿರ್ತಾನೆ. ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಈ ಕಡೆ ಮಾಡ್ತಿದ್ಯಾ? ಕಣ್ಣೆಲ್ಲ ಉರಿತೈತೆ. ಅಲ್ಲ ಕಟ್ ಮಾಡ್ತಾರ ನನಗೆ ಕಣ್ಣು ಉರಿತಾ ಇಲ್ಲ. ಈ ಕಡೆ ಹೋಗ್ಬಿಟ್ಟು ನಿಜಾಗಲೂ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ನನ್ನ ಕಣ್ಣು. ಅಯ್ಯೋ ನಂದು ರಕ್ತನಾಳೆಲ್ಲ ದೊಡ್ಡದಿರೋದ್ರಿಂದ ಬೇಗ ಅಟ್ಯಾಕ್. ನಾನು ಇವರು ಮದ್ವೆಗೇನೋ ಹೋಗಿದ್ದೀವಿ ಫಂಕ್ಷನ್ಗೆ. ಆಗಾನೆ ಸ್ನಾನ ಮಾಡ್ಕೊಂಡು ಫುಲ್ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟೈತೆ. ಇದು ನೋಡಿದವರೆಲ್ಲ ಏನ್ ಕಣ್ಣು ಹಿಂಗ್ ರೆಡ್ ಆಗೈತೆ ಅಂತ. ಎಲ್ಲಾರು ನನ್ ಗಂಡ ಕುಡ್ಕೊಂಡ್ ಬಂದವ್ರ ಅನ್ನೋ ತರ ನೋಡ್ತವ್ರೆ. ಅದ್ ನೋಡಿದ್ರೆ ಅವ್ರ ಕಣ್ಣು ಆಕ್ಚುಲಿ ಅದು ನಾಳಗಳಿರುತ್ತಲ್ಲ ಫುಲ್ ದೊಡ್ಡದು. ಅದಕ್ಕೆ ಅವ್ರ ಕಣ್ಣು ಒಂಥರ ರೆಡ್ ಆಗ್ಬಿಡುತ್ತೆ. ಕುಡ್ಕೊಂಡ್ ಬರ್ತೀರಾ ನವೀನ್ ನೀವು? ಪರ್ಮಿಷನ್ ಕೊಟ್ಟರೆ ಕುಡಿಬೋದು. ಅಲ್ಲ ಇವತ್ತು ಹೊಸ್ತರ್ಕು ಅಂತ ಏನಾದ್ರು ಕುಡ್ಕೊಂಡ್ಯಾ? ಅದೆಲ್ಲ ಚಾನ್ಸೇ ಇಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾ? ಒಂದೇನ ತಗೊಂಡಿದ್ದು? ಒಂದೇ ತಂದಿದ್ದು. ಪುನಃ ಹೋದಾಗ ಹೇಳ್ಬೇಕಿತ್ತಾನೆ. ನೀವ್ ಅದೆಲ್ಲ ಈ ಕಬಾಬ್ದು ನಿಮ್ ಕೆಲ್ಸ ಅಂದಾದ್ಮೇಲೆ ನೀವ್ ನೋಡ್ಕೊಬೇಕು. ಅದನ್ನ ಫ್ರೆಶ್ ಆಗಿ ಮಾಡ್ಕೊಬೋದು. ಏನು ಫ್ರೆಶ್ ಆಗಿ ಪೇಸ್ಟು ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ತೊಳೆಯಕ್ಕೆ ಕೊಡ್ತೀನಿ. ನೀವು ಅರ್ಜೆಂಟಲ್ಲಿ ಮಾಡಬೇಡಿ. ನೀವು ನೀವು ಕರೆಕ್ಟಾಗಿ ಮಾಡಿದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆಲಿ ಕೆಲಸ ಮುಗ್ದು ಹೋಗ್ಬಿಡುತ್ತೆ. ಈ ಹಬ್ಬ ಮಾಡಿ ನೆಕ್ಸ್ಟ್ ಈ ದಿನ ಹೊಸ್ತಡ್ಕು ಅಂತ ಮಾಡಿ. ಅದೇನೋ ಮಟನ್ ತಿಂದ್ರೆ ಹೊಸ್ತಡ್ಕು ಅಂತ ಫೀಲ್ ಆಗೋದು ಅನ್ಸುತ್ತೆ ನಮಗೆ. ನಾವು ಆಕ್ಚುಲಿ ನಿನ್ನೆ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಫುಲ್ ಮಟನ್ ಸಾಂಬಾರ್ ಮಾಡಿ ಚಿಕನ್ ಕಬಾಬು ಅದು ಇದು ವೆರೈಟಿ ನಮಗೆ ಚಿಕನ್ ಇಷ್ಟ, ಚಿಕನ್ ಮಾಡ್ತಾ ಇದ್ದ ಅಂತನಾ? ಸಮಾಧಾನ ಫುಲ್ ಬಿಸಿ. ಹಲೋ ಹೇಳಿ.
ಇನ್ನು ಹೊಟ್ಟೆ ಒಳಗೆ ಹೌದು ಮೇಡಮ್. ಶ್ರೀನರಸೀಪುರ ರೋಡು, ಪೊಲೀಸ್ ಲೇಔಟ್ ಪಕ್ಕ, ಶಾಂತವೇರಿ ಗೋಪಾಲಗೌಡ ನಗರ, 2030. ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ, ನವೀನ್ ಅವ್ರಿಗೆ ಕಂಟಿನ್ಯೂಸ್ ಕಾಲ್ ಇರುತ್ತೆ. ಅದರಲ್ಲಿ ಅವ್ರದ್ದು ಆಫೀಸ್ ವರ್ಕು ಕೂಡ ಮಾಡ್ಕೊಬೇಕು ಮಧ್ಯ ಮಧ್ಯ. ಜೊತೆಗೆ ನನಗೆ ಅಡುಗೆ ಮನೆಗೆ ಬಂದು ಕಂಪ್ನಿ ಕೂಡ ಕೊಡ್ತಾ ಇರ್ತಾರೆ. ಸೊ ಕಬಾಬ್ ಅವ್ರು ಮಾಡಿದ್ರೇ ಸಮಾಧಾನ ಆಗೋದು. ಸೊ ನಾನು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮೊದಲನೇದಾಗಿ ನಾನು ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತೀವಲ್ಲ ಅದೇನೇ ಇಷ್ಟ ಆಗೋದು. ಸೊ ಹಸಿ ಹೆಂಗೆ ಮಾಡಾಕ್ತೀವಿ ನೋಡಿ, ಆ ಥರ ಗ್ರೇವಿ ಇಷ್ಟ ಆಗಲ್ಲ. ಈ ಥರ ಫ್ರೈ ಮಾಡಿ ರುಬ್ಬಿ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಮೆಣಸನ್ನು ಹಾಕಿ ಈಗ ಫ್ರೈ ಮಾಡಿಕೊಂಡೆ. ಜೊತೆಗೆ ಈಗ ನಾನು ಧನಿಯಾ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಇದ್ರೂ ಕೂಡ ಸೇರಿಸ್ಕೊಬೋದು. ನಾನು ಪುಡಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡನ್ನೂ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಂಬ ಅದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಬಿಸಿ ಇರಬಾರ್ದು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಹಾಕಿ ಅರಿಶಿನ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರ್ತೀನಿ ಅಲ್ವಾ, ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಸೊ ತುಂಬ ಕ್ವಿಕ್ಕಾಗಿ ನಮ್ಮನೆಗೆ ಈ ಥರ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಈ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಮೆಣಸು, ಚಕ್ಕೆ ಲವಂಗದ ಪುಡಿ ಮತ್ತು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ನಾನೀಗ ಸೇರಿಸ್ತಾ ಇದ್ದೀನಿ. ಸೊ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಮುದ್ದೆಗೆ ಮಾಡ್ಕೋತೀನಿ ಅಂತ ಅಂದಾಗ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಾಂದರೆ ಜಾಸ್ತಿ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಈ ಟೇಸ್ಟ್ ಒಂಥರ ರುಚಿ ಹಿಡಿದ್ಬಿಟ್ಟಿದೆ. ನಮ್ಮನೆ ಜಾಸ್ತಿ ಇದೇ ಥರ ಮಾಡು ಅಂತ ಹೇಳ್ತಾ ಇರ್ತಾರೆ. ನನಗೂ ಅಷ್ಟೇ ಕ್ವಿಕ್ಕಾಗಿ ಆಗುತ್ತಲ್ಲ, ಆ ಖುಷಿಗೆ ನಾನು ಮಾಡ್ತೀನಿ. ಸೊ ಬೇಗನೆ ಆಗುತ್ತೆ. ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನೆಲ್ಲ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಸಕ್ಕದಾಗಿರೋ ಅಂಥ ಗ್ರೇವಿ ರೆಡಿ ಆಗುತ್ತೆ. ಈಗ ನಾನು ಜೊತೆಗೇನೆ ಕಬಾಬ್ ಕೂಡ ಕರೆದು ಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆಗೆ ಹಾಕಿದ್ದೀನಿ. ಸೊ ಅಮ್ಮನಿಗೆ ಫೋನ್ ಮಾಡಿದ್ದೆ, ಅಮ್ಮ ಊಟಕ್ಕೆ ಬಂದುಬಿಡಿ ಅಂತ ಅಂದ್ಬಿಟ್ಟು. ಶಿವು ಏನು ಊಟಕ್ಕೆ ಬರಲ್ಲ ಅಂತ ಹೇಳಿದ್ದ, ಹಾಗಾಗಿ ಅಮ್ಮ ಒಬ್ಬರೇ ಇದ್ರಲ್ವ, ಸೊ ಅಮ್ಮ ಊಟಕ್ಕೆ ಬಂದುಬಿಡಿ ಅಂತ ಹೇಳಿದೆ. ಅಮ್ಮ ಕೂಡ ಬಂದರು. ಗ್ರೇವಿ ಕೂಡ ರೆಡಿಯಾಗಿದೆ. ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿದೆ. ಮಕ್ಕಳಿಗೆಲ್ಲ ತಿನ್ನಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕುಕ್ ಮಾಡಿಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಬೆಂದ್ಬಿಟ್ಟಿದೆ ಸಾಫ್ಟಾಗಿ. ಆರಿಂಗೂ ಕೂಡ ನಾನ್ ವೆಜ್ ಎಲ್ಲ ತಿನ್ನಿಸ್ತೀವಿ ಈಗ. ಸೊ ಈಗ ಊಟ ಹಾಕ್ಕೊಟ್ಟೆ ನಮ್ಮ ಅಮ್ಮಂಗೆ. ನವೀನ್ ಅವರು ಪಾಪ ಅವ್ರಿಗೆ ಅರ್ಜೆಂಟ್ ಕೆಲಸ ಬಂತು, ಅವ್ರು ಊಟ ಮಾಡೋದಕ್ಕಾಗಲೇ ಇಲ್ಲ. ಬೆಳಗ್ಗೆದು ಚಿತ್ರಾನ್ನ ಮಾಡಿದ್ದಿದ್ದು ಚಿತ್ರಾನ್ನ ಇತ್ತು. ಅರ್ಜೆಂಟಿಗೆ ಯಾವಾಗಲೂ ಅರ್ಜೆಂಟಲ್ಲಿ ಇರ್ತಾರೆ. ನನಗೆ ಟೆನ್ಷನ್ನು, ಇನ್ನು ಊಟ ಮಾಡಿ ಅಂತ ನಾನು ಕೂರಿಸ್ಕೊಂಡು ಅವರು ಆಮೇಲೆ ಅರ್ಜೆಂಟಲ್ಲಿ ನಾನು ರೈಸ್ ಒಂದು ವಿಷಲ್ ಬರಬೇಕಿತ್ತು ಅಲ್ಲಿ ತನಕ. ಆಮೇಲೆ ಅವ್ರು ಅರ್ಜೆಂಟಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದು, ಇದೇನಕ್ಕೆ ಅವ್ರು ಬಂದೇ ಊಟ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಇರೋ ಚಿತ್ರಾನ್ನ ಬಡಿಸ್ಕೊಟ್ಟೆ. ಪಾಪ ಅವ್ರು ಅದನ್ನೇ ಊಟ ಮಾಡ್ಕೊಂಡು ಹೋದ್ರು, ನಾನ್ ವೆಜ್ ತಿನ್ನಲಿಲ್ಲ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಪಾಪ ನವೀನ್ ಅವ್ರು ಅಷ್ಟೊಂದು ಜೋಶಲ್ಲಿದ್ದರು, ಆದರೆ ಅವರೇ ಊಟಕ್ಕೆ ಇರೋದಕ್ಕಾಗಲಿಲ್ಲ. ಅರ್ಜೆಂಟ್ ಕೆಲಸ ಬಂತು, ಹಾಗಾಗಿ ಹೋಗ್ಬೇಕಾಯ್ತು. ಅಮ್ಮ ಎಲ್ಲ ಊಟ ಮಾಡಿಕೊಂಡು ಅಥರ್ವಂಗೆ ಆರ್ಯಂಗೆ ಎಲ್ಲ ಊಟ ಮಾಡಿಸಿದ್ದಾಯಿತು. ಸೊ ಅಥರ್ವ ಆರ್ಯ ಕೂಡ ಇಬ್ಬರು ಕೂಡ ಮಲ್ಕೊಂಡ್ರು. ನಾನು ಕೂಡ ಈಗ ಮಲ್ಕೊಬೇಕು. ಅಮ್ಮನೂ ಹೊರಟರು. ನಾನು ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೆ, ಫ್ಲಿಪ್ಕಾರ್ಟಲ್ಲಿ ಬಂದಿದೆ. ಬಟ್ ಏನೇನು ಅಂತ ನನಗೆ ಮರ್ತೋಗಿದೆ. ಬಟ್ ಇದಂತೂ ಗೊತ್ತು, ಇದು ಚಾಪರ್ ಆಯಿತಾ, ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್, ಚಾಪರ್ ಅಲ್ಲ ಚಾಪಿಂಗ್ ಬೋರ್ಡು. ಬಟ್ ನಾನು ಆರ್ಡರ್ ಮಾಡಿದ್ದು ಯಾವ ಇಮ್ಯಾಜಿನೇಷನಲ್ಲಿ, ಬಟ್ ಇದು ಬಂದಿರೋದು ತುಂಬ ಚಿಕ್ಕ ಸೈಜ್ ಬಂದಿದೆ. ಸೊ ರಿಟರ್ನ್ ಹಾಕ್ಬಿಡ್ಲಾ ಅಂತ ಅಂದ್ಕೊಂಡೆ. ಇದು 10x8 ಇಂಚ್ ಅಂತ ಇದೆ ಅಷ್ಟೇ. ಸೊ ನವೀನ್ ನಂಗೆ ಬೈತಿರ್ತಾರೆ, ಇಂಚ್ ಗೊತ್ತಾಗಲ್ವ ನಿನಗೆ, ನೋಡ್ಕೊಂಡು ಮಾಡೋದಲ್ವ ಅಂತ ಅಂದ್ಬಿಟ್ಟು. ಇದೇನೇ 300 ಚಿಲ್ಲರೆ, ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ, ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಟ್ ತರಿಸ್ಕೊಬಿಟ್ಟಿದ್ದೀನಲ್ಲ, ಇನ್ನೇನು ಇಟ್ಕೊಳ್ಳೋಣ ಬಿಡು ಅಂತ ಸುಮ್ಮನಾದೆ. ಈಗ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡ್ತೀನಿ ರೀ. ಯಾವ ಥರ ಇದು ಬಂದೇ ಸುಮಾರು ದಿನ ಆಯಿತು. ರಿಟರ್ನ್ ಹಾಕ್ಬಿಡೋಣ ಅಂದ್ಕೊಂಡು ಆಮೇಲೆ ಇರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಯಾವ ಥರ ಇದೆ ಅಂತಲೂ, ಒಳಗಡೆ ಹೆಂಗಿದೆ ಏನು ಅಂತಲೂ ಓಪನ್ ಮಾಡೇ ನೋಡಿಲ್ಲ. ಕೊಟ್ಬಿಡೋಣ ಅಂದ್ಕೊಂಡು ಆಮೇಲೆ ಮತ್ತೆ ಯಾರಿಗೆ ಮತ್ತೆ ಆರ್ಡರ್ ಮಾಡಿಕೊಂಡು ಸೋಂಬೇರಿ ತನಕ್ಕೆ ಇಟ್ಕೊಂಡ್ಬಿಟ್ಟೆ. ಇನ್ನೆರಡು ಇವತ್ತು ಬಂದಿದ್ದು, ಗೊತ್ತಿಲ್ಲ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಊಟ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಮುಗಿಸಿದ್ವಿ. ನಿಮ್ಮ ಮನೇಲೆಲ್ಲ ಹೊಸ್ದಡ್ಕೆ ಮಾಡಿದ್ರ? ಇವತ್ತು ಪಾಪ ನವೀನ್ ಅವರು, ನಂಗೆ ಗೊತ್ತಿತ್ತು ಇವತ್ತು ನಾನು ಹೇಳಿದ್ನಲ್ಲ, ಬೆಳಗ್ಗೆನೇ ಅವ್ರ ಪ್ಲ್ಯಾನ್ ಏನೇನೋ ಇದ್ದಿದ್ದು ಏನೇನೋ ಆಯ್ತಲ್ಲ ಅಂದ್ಕೊಂಡೆ. ಇವ್ರು ಇವತ್ತು ಫುಲ್ ಬ್ಯುಸಿ, ಅವ್ರು ಅಂದ್ಕೊಂಡಂಗಿಲ್ಲ. ಅದಕ್ಕೆ ನಾನು ಸುಮ್ಮನೆ ಮಟನ್ ಅದು ಇದು ಅಂತ ರಿಸ್ಕ್ ತೊಗೊಳ್ಳಿಲ್ಲ. ನಮ್ಮ ಮನೇಲಿ ಅವರೇ ಇಷ್ಟಪಟ್ಟು
ತಿಂದರೆ ಅವರೇ ಇಷ್ಟಪಟ್ಟು ತಿನ್ನೋದು. ನಾನಂತೂ ನಂಗೆ ಚಿಕನ್ ತುಂಬ ಇಷ್ಟ. ನನಗೆ ಮಟನ್ಗಿಂತ ಚಿಕನ್ನೇ ಜಾಸ್ತಿ ಇಷ್ಟಪಡೋದು. ನಾನು ಮುಂಚೆ ನಾನ್ ವೆಜ್ಜೇ ತಿಂತಾ ಇರಲಿಲ್ಲ. ಮದುವೆ ಆದಮೇಲೆ ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋದಕ್ಕೆ ರೂಢಿಯಾಗಿದ್ದು. ಸೊ ಎಸ್, ಇದೇನೆ ನೋಡಿ, ಇಷ್ಟ ಅಗಲ ಇದೆ ಗೊತ್ತಾ. ಬಟ್ ಚೆನ್ನಾಗಿರುತ್ತೆ ಇದು. ಬಟ್ ತುಂಬ ಸ್ಮಾಲ್. ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಸೈಜ್ ನೋಡ್ಕೊಳ್ಳಿ. ಇದೇನೆ 300 ಸಮಥಿಂಗ್ ಆಯಿತು ನನಗೆ, ಇದೆಲ್ಲ ಸೇರಿ ಅನಿಸುತ್ತೆ ಇಲ್ವಾ, 200 ಚಿಲ್ಡ್ರನ ಎಷ್ಟು ನಂಗೆ ನೆನಪೇ ಆಗ್ತಾ ಇಲ್ಲ. ಬಟ್ ಎಷ್ಟು ಬರುತ್ತೆ. ಬಟ್ ಚೆನ್ನಾಗಿದೆ ಕಟಿಂಗ್ ಮಾಡೋದಕ್ಕೆ. ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಟ್ ಮಾಡಿ ಸೈಡಲ್ಲೇ ಇಟ್ಕೊಬೋದು ನೋಡಿ. ಮುಂದೆ ಹೆಂಗಿದೆ. ಸೊ ಇದು ಚಾಪಿಂಗ್ ಬೋರ್ಡ್ ಇದೊಂದು. ಮತ್ತು ಇದರಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನೋಡ್ಬಿಡ್ತೀನಿ. ನಾನು ಸುಮಾರು ಆರ್ಡರ್ ಮಾಡಿದ್ದೆ, ಹಾಗಾಗಿ ನನಗೆ ನೆನಪಿಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು. ಇದರಲ್ಲೂ ಏನಿದೆ ನೋಡೋಣ. ಸೊ ಇದು ಏನಕ್ಕೂ ನನಗೆ ಫ್ಲಿಪ್ಕಾರ್ಟ್ದು ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನಗೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನಾನು ಇನ್ಸ್ಟಾದಲ್ಲಿ ಅದು ವಿಡಿಯೋ ಮಾಡಿ ಹಾಕ್ತೀನಿ, ಪ್ರಾಡಕ್ಟ್ ಲಿಂಕು ಇದ್ರದ್ದು ನೋಡಿ. ಏನು ಡಿಶ್ ಡ್ರೈನರ್ದು ಹಾಕಿದ್ದೀನಲ್ಲ, ಆ ಥರ ಹಾಕ್ತೀನಿ. ಬೇಕಾದ್ರೆ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಅಲ್ಲಿ ಮಾಡಿ ನಮಗೆ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿ ಅಂತ. ಕೆಲವರು ನಮ್ಮ ಯೂಟ್ಯೂಬ್ ಬ್ಲಾಗ್ಸ್ ನೋಡೋರು ಇನ್ಸ್ಟಾ ಯೂಸ್ ಮಾಡಲ್ಲ, ಅಂಥವ್ರು ಹಾಗೆ ಸರ್ಚ್ ಮಾಡಿ. ಇದು ನೋಡಿ ಹಿಂಗೇನೆ ಫೇಕ್ ಪ್ರಾಡಕ್ಟ್ಗಳು ಕಳಿಸ್ತಾರೆ ಅಂತ ಹೇಳ್ತೀನಿ ನೋಡಿ. ಏನಿದೆ ಅಂತ ತೋರಿಸ್ತೀನಿ. ನಾನು ಯಾವುದೋ ಪ್ಲ್ಯಾಂಟ್ ಬುಕ್ ಮಾಡಿದ್ದೆ, ಬಟ್ ಇಲ್ಲಿ ಏನು ಬಂದಿದೆ ಅಂತ ಅಂದರೆ ನೋಡಿ, ನಾನು ಯಾವುದೋ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಬುಕ್ ಮಾಡಿದ್ದು, ಬಟ್ ಇಲ್ಲಿ ಬಂದಿರೋದು ಇದು. ಸೊ ಇದನ್ನು ರಿಟರ್ನ್ಗೆ ಹಾಕಬೇಕು. ಹಿಂಗೆಲ್ಲ ಆಗುತ್ತೆ ಆನ್ಲೈನಲ್ಲಿ. ಸೊ ಅದಕ್ಕೋಸ್ಕರನೇ ಪ್ರಾಡಕ್ಟ್ಗಳನ್ನ ನೋಡಿ ತೊಗೊಬೇಕು. ಒಂದೊಂದ್ಸಲ ನೋಡಿ ತೊಗೊಂಡ್ರೂ ಹಿಂಗಾಗುತ್ತೆ. ರಿಟರ್ನ್ ಆಪ್ಷನ್ ಇರುತ್ತೆ. ಸೊ ಇದು ರಿಟರ್ನ್ ಹೋಗುತ್ತೆ, ಕಳಿಸ್ತೀವಿ. ಆ್ಯಂಡ್ ಇನ್ನು ಇದು ಇದರಲ್ಲಿ ಏನಿದೆ ಗೊತ್ತಿಲ್ಲ ನನಗೆ. ಇದನ್ನು ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಮೋಸ ಮಾಡ್ತಾರೆ ಅವ್ರು. ಪ್ರಾಡಕ್ಟ್ ಪ್ಯಾಕ್ ಮಾಡಬೇಕಾದ್ರೆ ಅವ್ರಿಗೇನು ಕಾಮನ್ ಸೆನ್ಸ್ ಇರಲ್ವ, ಗೊತ್ತಾಗಲ್ವ, ನೋಡ್ಕೊಂಡು ಮಾಡಬೇಕಲ್ವ. ಕಸ್ಟಮರ್ಸ್ಗೆ ಹಿಂಗಾದಾಗ ಆನ್ಲೈನ್ ಶಾಪಿಂಗ್ ಬೇಜಾರಾಗಿಬಿಡುತ್ತೆ. ಇದೇನು ಅಂತಲೇ ಐಡಿಯಾ ಇಲ್ಲ ನನಗೆ. ಎಸ್, ಇದು ಐ ಥಿಂಕ್ ಮೆಟಲ್ದು ವಾಸ್ ಬುಕ್ ಮಾಡಿದ್ದೆ ನಾನು. ಅದ್ರದ್ದೇನಾದರೂ ಇರ್ಬೋದು ಅಂತ ಅನ್ಸುತ್ತೆ. ಎಸ್, ಇದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೋಡಿ. ಈ ವಾಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು 2 ಬುಕ್ ಮಾಡಿದ್ದೆ ನಾನು. ಸೊ 2 ಇದೆಯಾ, ಇನ್ನೂ ಒಂದಿದೆ, ಅದೂ ಇದೇ ಥರ ಇದೆಯಾ, ಏನಾದರೂ ಇದೆಯಾ ನೋಡೋಣ. ಇಲ್ಲ, 2 ಪ್ರಾಡಕ್ಟು ಬಂದಿದೆ. ಸೊ ಯಾವುದೋ ಫ್ಲಾಪ್ ಆಗಿದ್ದು. ಇವಾಗ ಆ ಪ್ರಾಡಕ್ಟ್ ಯಾವುದೋ ಪ್ಲ್ಯಾಂಟ್ ಕಳಿಸೋದಕ್ಕೆ ಅದನ್ನು ಕಳಿಸಿಟ್ಟವ್ರೆ. ನೋಡ್ತೀನಿ. ಇದನ್ನು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಇದನ್ನು ಚೆನ್ನಾಗಿ ಕಳಿಸೋರೆ ವಾಸ್. ಎಸ್, ಇದು ನೋಡಿ ಚೆನ್ನಾಗಿದೆ. ಒಳಗಡೆ ಈ ಥರ ಇದೆ. ಸೊ ಶೋ ಪೀಸ್ಗೆ ವಾಸ್ ಇದು ಹಾಕಿಡೋದಕ್ಕೆ, ಫ್ಲವರ್ ಎಲ್ಲ ಹಾಕಿಡೋದಕ್ಕೆ ಇದು ಚೆನ್ನಾಗಿದೆ. ಹಾಗೆ ನಾನು ನೆನ್ನೆ ವ್ಲಾಗ್ದು ಕಮೆಂಟ್ಸ್ಗಳನ್ನ ಓದಬೇಕಾದ್ರೆ ನೋಡಿದ್ದು, ಅಂದರೆ ನಾನು ಹೇಳಿದ್ದೆ ಅಲ್ವಾ, ನಮ್ಮ ಅಮ್ಮನ ಮನೇಲಿ ನಾವು ಯುಗಾದಿ ಹಬ್ಬಕ್ಕೆ ನಮ್ಮ ತಂದೆಗೆ ಎಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ರಕ್ಷಿತಾ ಇಲ್ವಾ, ಇದೇ ಟೈಮಲ್ಲಿ ಇಲ್ವಲ್ಲ, ಈಗಲೇ ಹಿಂಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಸೊ ಎಂಥ ಮನಸ್ಥಿತಿಗಳಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಅಲ್ಲೇ ರಿಪ್ಲೈ ಕೂಡ ಕೊಟ್ಟಿದ್ದೀನಿ. ಬಟ್ ಮತ್ತೆ ಈ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇನ್ನೂ ಒಂದಷ್ಟು ಜನ ಇಂಥವರೇ ಇರ್ತಾರೆ. ಸೊ ನಾನು ಈ ಹಿಂದೆನೂ ಕೂಡ ಇದೇ ಥರ ಮಾತಾಡಿದ್ದೆ. ಏನಂದ್ರೆ ಒಬ್ರು ಸಂಸಾರ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಚೆನ್ನಾಗಿದೆ ಅಂತ ಅಂದರೆ ಅಲ್ಲಿ ಏನಾದರೂ ಮಾಡಿ ಬತ್ತಿ ಇಟ್ಟು ಆ ಸಂಸಾರನ ಹಾಳು ಮಾಡೋದಕ್ಕೇ ನೋಡ್ತಾ ಇರ್ತಾರೆ. ಸೊ ನಮಗೆ ಪ್ರಾಬ್ಲಮ್ ಇಲ್ಲ. ಎಸ್ಪೆಷಲಿ ನಮ್ಮ ಅಮ್ಮನಿಗೆ ಅವ್ರ ಸೊಸೆನ ಅವಳು ತವ್ರ ಮನೆಗೆ ಕಳಿಸ್ಕೊಡೋದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಅವರೇ ಕಳಿಸ್ಕೊಟ್ಟಿದ್ದಾರೆ, ಅವಳು ಗಂಡನೇ ಕಳಿಸ್ಕೊಟ್ಟಿದ್ದಾನೆ. ಸೊ ನಾವು ಹೋಗ್ಬಿಟ್ಟು ಅದೇನು ನಮ್ಮ ಅಮ್ಮಗೆ ಹೆಲ್ಪ್ ಮಾಡಿಕೊಂಡು ನಾವು ಎಡೆ ಮಾಡಿದ್ದೀವಿ ಅಂತಂದ್ಮೇಲೆ ನಿಮಗೇನು ಪ್ರಾಬ್ಲಮ್ಮು, ಈಗಲೇ ಹಿಂಗೆ ಅಂತೆ. ನಿನ್ನ ಫ್ಯೂಚರ್ ಬಗ್ಗೆ, ನಮ್ಮನೆ ಸಂಸಾರದ ಬಗ್ಗೆ ನೀನು ಯಾಕೆ ತಾಯಿ ಯೋಚನೆ ಮಾಡ್ತೀಯ ನೀನು? ನಿನಗೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಓ ರಕ್ಷಿತಾ ಇವಾಗಲೇ ಹಿಂಗೆ, ಮುಂದೆ ಹೆಂಗಾಗ್ಬಿಡ್ತಾಳೋ ಏನೋ ಅಂತ. ಟೆನ್ಷನ್ ನಮಗಿರಬೇಕು, ನಮ್ಮ ಅಮ್ಮಗಿರಬೇಕು. ಅವಳ ಜೊತೆ ಜೀವನ ಪೂರ್ತಿ ಅತ್ತೆ ಸೊಸೆಯಾಗಿ ಒಂದೇ ಮನೆಯಲ್ಲಿ ಬದುಕಬೇಕಾಗಿರೋರು ಅವರು. ನಮಗಿಂತನೂ ಅವ್ರಿಗೆ ಜಾಸ್ತಿ ಇರಬೇಕು ಆಯಿತಾ. ಅವರಿಬ್ಬರು ಸಂಬಂಧನ ನೋಡಿಕೊಂಡು ಬದುಕಬೇಕಾಗಿರೋದು. ಅವರಿಬ್ಬರೂ ಹೊಂದಾಣಿಸ್ಕೊಂಡು, ಹೊಂದಾಣಿಕೆಯಿಂದ ಇಬ್ಬರೂ ಕರ್ಕೊಂಡು
ಅವ್ರಗಳ ಜೊತೆ ಇಬ್ಬರ ಜೊತೆನೂ ಜೀವನ ಮಾಡಬೇಕಾಗಿರೋದು ನನ್ನ ತಮ್ಮ ರಕ್ಷಿತನ ಗಂಡ, ನಮ್ಮ ಅಮ್ಮನ ಮಗ. ಬಟ್ ನಿಮಗೇನು ಪ್ರಾಬ್ಲಮ್ಮು? ಇವಾಗಲೇ ಹಿಂಗೆ ಅಂತೆ. ಹಂಗಾರೆ ನಿಮ್ಮ ಅಪ್ಪನ ಮನೆ ಹಬ್ಬಕ್ಕೆ ನೀನು ಹೋಗೋದೇ ಇಲ್ವಾ? ಅಲ್ಲಿ ಸಿಚುವೇಶನ್ಸು ಕಂಪ್ಲೀಟಾಗಿ ಏನಿರುತ್ತೆ ಏನು ಎತ್ತ ನಿಮ್ಗೇನೂ ಗೊತ್ತಿರಲ್ಲ. ಸುಮ್ಮನೆ ಬಂದು ನಾನು ಬರೀ ಇದೊಂದೇ ಕಮೆಂಟ್ ಹಾಕಿದ್ರೆ ಇಲ್ಲ, ಪ್ರಾಬಬ್ಲಿ ನೀವು ಕಮೆಂಟ್ ಹಾಕಿರೋ ರೀತಿನೂ ಏನು ಇದೊಂದೇ ಕಮೆಂಟ್ ಅಂತ ಅಂದ್ಬಿಟ್ಟು ಏನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇಲ್ಲ. ರಕ್ಷಿತಾ ಇಲ್ವಲ್ಲ ಈಗಲೇ ಹಿಂಗೆ ಅಂತ ಅಂದರೆ ನೀನೇನು ನಮ್ಗೆ ಅವಳ ಬಗ್ಗೆ ಒಪಿನಿಯನ್ ಬರೆಸೋಕ್ಕೆ ಈ ಬಂದು ಕಮೆಂಟ್ ಹಾಕಿದ್ಯಾ? ನಮಗೆ ಗೊತ್ತು ಆಯಿತಾ, ನಾವು ಅವ್ರ ಸಂಸಾರನ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಅವ್ರ ಸೊಸೆನ ತವ್ರ ಮನೆಗಾದರೂ ಕಳಿಸ್ತಾರೆ, ಇಲ್ಲ ಅಲ್ಲೇ ಇರ್ಸ್ಕೊತಾರೆ. ನಿನ್ಗೇನು ಪ್ರಾಬ್ಲಮ್? ಅವಳು ಅಲ್ಲೇನಾದರೂ ಇರ್ತಾಳೆ. ಈಗಲೇ ಹಿಂಗೆ ಅಂತಂದರೆ ಅವಳು ಫ್ಯೂಚರಲ್ಲಿ ಹೆಂಗಿರ್ತಾಳೆ ಅಂತ ನಿನಗೇನಾದರೂ ಗೊತ್ತಿದೆಯಾ? ಸ್ವಲ್ಪ ಬೇರೆಯವ್ರ ಮಧ್ಯ ಈ ಥರ ಬಂದು ಹುಳಿ ಹಿಂಡೋ ಕೆಲಸ ಅಥವಾ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಒಪಿನಿಯನ್ ನೀನು ಬಂದು ಕಮೆಂಟ್ ಹಾಕಿದ ತಕ್ಷಣ ಈಗಲೇ ಹಿಂಗೆ ಅಂತ ಇವಳು ಅಂತವಳೆ ಅಂದರೆ ನಾನು ನೀನು ಮುಂದೆ ಹೆಂಗಾಗ್ಬಿಡ ಅಂತ ನಾವೆಲ್ಲ ಅಂದ್ಕೊಂಡು ನಮ್ಮ ಅಮ್ಮನಿಗೆಲ್ಲ ಹೇಳಿ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಬಿಡಿ. ಆಮೇಲೆ ಇದೊಂದೇ ಕಮೆಂಟ್ ಅಲ್ಲ, ನನ್ನ ಒಂದು ಯಾವುದೋ ಇದೇ ಥರ ನಾನು ಮಾಡಿರೋ ವಿಡಿಯೋಗೆ ಯಾವುದೋ ಜ್ಯುವೆಲ್ರಿ ತೋರಿಸಿರೋದಕ್ಕೂ ಹಾಗೆ ಬಂದು ಕಮೆಂಟ್ ಹಾಕಿದ್ದಾರೆ. ಶೋ ಆಫು, ನಿಂದು ಬರೀ ಇದೇ ಆಯಿತು, ಬೇರೆಯವ್ರನ್ನ ಹಾಳು ಮಾಡಿಬಿಡ್ತೀಯ. ನಾನು ನನ್ನ ಜ್ಯುವೆಲ್ರಿನ ತೋರಿಸಿರೋದಕ್ಕೆ ಒಂದಷ್ಟು ಜನ ಅದರಿಂದ ಇನ್ಸ್ಪೈರ್ ಆಗಿ ನಾವು ಅದೇ ಥರ ಕೂಡಿಟ್ಟು ಒಡವೆ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ನನ್ನ ಒಡವೆಗಳನ್ನ ನೋಡ್ಬಿಟ್ಟು ಯಾರು ಏನು ನಾನು ಒಡವೆ ತೊಗೊಂಡ್ರೆ ಅವ್ರು ಹೆಂಗೆ ಹಾಳಾಗ್ತಾರೆ, ಅವರೆಲ್ಲಿ ಬೀದಿ ಬೀಳ್ತಾರ, ಅವ್ರಿಗೂ ಮೋಟಿವೇಟ್ ಆಗುತ್ತೆ. ನಾವು ಏನು ಇನ್ನೊಂದಷ್ಟು ಜನಕ್ಕೆ ಅಸೂಯೆ ಆಗ್ಬೋದು, ಅದು ನಿನ್ನಂಥವ್ರಿಗೆ. ಅದ್ಬಿಟ್ಟು ಒಂದಷ್ಟು ಜನ ಡಿಸೈನ್ಸ್ ಒಳ್ಳೆ ಕಲೆಕ್ಷನ್ಸ್ ಇದೆ, ನಾವು ಆ ಥರ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಅನಿಸ್ಬೋದು. ಅಥವಾ ಚೆನ್ನಾಗಿದೆ, ನಾವು ಕೂಡಿಟ್ಟು ನಮ್ಮ ಕೈಲಿ ತೊಗೊಳಕ್ಕಾಗ್ತಲ್ಲ, ಅಟ್ಲೀಸ್ಟ್ ಆ ಡಿಸೈನ್ಸ್ ನೋಡೋಣ ಅಂತ ಕೆಲವ್ರು ನೋಡ್ಬೋದು. ಇನ್ನು ಕೆಲವರು ಚೆನ್ನಾಗಿರ್ಲಿ ರಮ್ಯಾ, ಇದೇ ಥರ ಜಾಸ್ತಿ ಕಲೆಕ್ಷನ್ಸ್ ತೊಗೊಳ್ಳಿ ಇನ್ನು ಅಂತ ಅಂದ್ಕೊಂಡು ಹಾರೈಸೋರು ಇರ್ಬೋದು. ಆ್ಯಂಡ್ ನಿನ್ನ ಥರ ಈ ಥರ ಉರ್ಕೊಂಡು ಮಾತಾಡೋರು ಇರ್ಬೋದು. ಸೊ ಇರ್ತಾರೆ, ಎಲ್ಲ ಥರದ ಜನನೂ ಇರ್ತಾರೆ. ಬಟ್ ನಿಂದಂತೂ ನಾನು ಆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀನು ಇದುವರೆಗೂ ನನ್ನ ಚಾನಲಲ್ಲಿ ಬಂದು ಎಷ್ಟು ಕಮೆಂಟ್ ಹಾಕಿದ್ಯಾ ಅನ್ನೋ ಕಮೆಂಟ್ಸ್ ಎಲ್ಲ ಬಂತು. ಸೊ ಅವಾಗ ಗೊತ್ತಾಯ್ತು ನಿನ್ನ ಮನಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ನಿನಗೇನು ರೈಟ್ಸ್ ಇದೆ ಇನ್ನೊಬ್ರು ಸಂಸಾರದಲ್ಲಿ ಅವ್ರು ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಮಾತಾಡೋದಕ್ಕೆ? ನೀನು ನೆಟ್ಟಿಗಿದ್ಯಾ ಅದನ್ನ ನೋಡ್ಕೊ. ಸೊ ಇಲ್ಲಿ ಬಂದ್ಬಿಟ್ಟು ನನ್ನ ಆಜ್ಞೆ ಬಗ್ಗೆ ಅವಳು ಈಗಲೇ ಹಿಂಗೆ ಇನ್ನು ಮುಂದೆ ಹೆಂಗೋ ಅಂತ ಎಲ್ಲ ಬಂದು ಕಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ, ಆಯಿತಾ? ಫಸ್ಟ್ ಆಫ್ ಆಲ್ ನೀನು ಸರಿಯಾಗಿದೆಯಾ ಅನ್ನೋದನ್ನ ನೀನು ನೋಡ್ಕೊಬೇಕು. ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ, ಅವಳು ಗಂಡನಿಗೆ ಇಲ್ಲ, ಅವ್ರ ಅತ್ತೆಗೆ ಇಲ್ಲ ಅನ್ನೋದ್ಮೇಲೆ ನಿನಗೆ ಯಾಕೆ ಆ ಚಿಂತೆ? ಅವಳು ಹೆಂಗಾದರೂ ಇರ್ತಾಳೆ, ಅವಳು ಈಗಲೇ ಹಿಂಗೆ ಮುಂದೆ ಹೆಂಗಾದರೂ ಆಗ್ತಾಳೆ. ಅದು ನಿನಗೇನು? ನಿನ್ಗೇನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಅಥವಾ ನಾವು ಅತ್ಕೇರಾಗಿ ಹಿಂಗೆ ಆಗ್ಬಿಡ್ತಾಳೆ ಅನ್ನೋ ಟೆನ್ಷನ್ ನಮಗೇ ಇಲ್ಲ. ಎಂತೆಂಥ ಜನಗಳಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಹಂಗೆಲ್ಲ ಇರ್ತೀರ, ನಿಮ್ಮಂಥವರೆಲ್ಲ ಇರ್ತೀರ. ಸೊ ಅಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಬೇರೆಯವ್ರ ಸಂಸಾರನ ನೋಡಿ ಖುಷಿ ಪಡಿ. ನಿಮ್ಗೆ ಹಂಗೆ ಇರೋದಕ್ಕಾಗಲ್ವಾ? ಬಾಯಿ ಮುಚ್ಕೊಂಡಿರಿ. ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಬಂದು ಹೇಳ್ಬಿಟ್ಟು ಸಂಸಾರದಲ್ಲಿ ಹುಳಿ ಹಿಂಡೋ ಪ್ರಯತ್ನನೋ ಅಥವಾ ಸಂಸಾರ ಹಾಳಾಗಲಿ ಅಂತ ಹಾರೈಸೋದೋ ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈಗ ನವೀನ್ ಅವ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನಂಗೆ ಸ್ವಲ್ಪ ಕೆಲಸಗಳಿದೆ, ಎಡಿಟಿಂಗ್ದೆಲ್ಲ ಕೆಲಸ ಇದೆ. ಆ ಕೆಲಸನೆಲ್ಲ ಮುಗಿಸಿ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.